ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ಮಾರಿಯಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ. ಇಟ್ಸ್ ಮೈ ಒಪಿನಿಯನ್. ಯಾರು ಮಾಡದೇ ಇರೋಂಥ ಒಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ. ದಟ್ ಈಸ್ FMC, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅಂತ. ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ, ಇದು ತುಂಬ ಮುಖ್ಯ ನಮ್ಮ ಇಂಡಸ್ಟ್ರಿಗೆ. ಇವರು ಎಷ್ಟು ಪ್ರಾಬ್ಲಮ್ಸ್ ಇರೋದನ್ನ ಹೈಲೈಟ್ ಮಾಡಿ ಅದನ್ನ ಒಂದು ಬೆಳಕಿಗೆ ತರ್ತಿದ್ದಾರೆ ಅಂತ ಹೇಳಿದ್ರೆ ಇದು ಜನಗಳಿಗೂ ಗೊತ್ತಾಗಬೇಕು ಯಾಕೆ ನಮ್ಮ ಇಂಡಸ್ಟ್ರಿ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತ. ಸೊ ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ ಸರ್, FMC ಬಗ್ಗೆ ದಯವಿಟ್ಟು ಹೇಳಿ, ಅದು ತುಂಬಾ ಮುಖ್ಯ ಇದೆ ಇವತ್ತು. ಸೊ ನಿಮ್ಮನ್ನು ಫಸ್ಟ್ ವೆಲ್ಕಮ್ ಮಾಡ್ತೇನೆ FMCಗೆ. ಥ್ಯಾಂಕ್ ಯು. ಫಿಲಂ ಮೇಕರ್ ಕೌನ್ಸಿಲ್ ಈ ಎಪಿಸೋಡ್ ಅನ್ನು ಫ್ರಮ್ ದ ಬಿಗಿನಿಂಗ್ ಇಂದ ನೋಡ್ಕೊಂಡು ಬಂದ್ರೆ, ಪುನಃ ಇನ್ನೊಂದ್ಸಲ ನೋಡಿದ್ರೆ ಯಾಕೆ FMC ಅಂತ ಹೇಳುದು ಒಂದು ಅದರಲ್ಲಿ ಆನ್ಸರ್ ಸಿಗುತ್ತೆ. ಅಷ್ಟಕ್ಕೂ ಆನ್ಸರ್ ಇಲ್ಲಿದೆ ಇದೆ ಆಕ್ಚುಲಿ. ಎಸ್. ಇನ್ನೊಂದು ಮುಂದಿನ ಸಿನಿಮಾ ಮಾಡುವವರಿಗೆ ಮುಂದೆ ಸಿನಿಮಾ ಮಾಡಬೇಕಾದ್ರೆ ಯಾವುದೆಲ್ಲ ಒಂದು ಸ್ಟೆಪ್ಸ್ ತಗೋಬೇಕು, ಒಂದು ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದ್ರೆ, ಕೆಲಸ ಮಾಡ್ತಿದ್ರೆ ಅದರಿಂದ ಏನ್ ಸಪೋರ್ಟ್ ಸಿಗ್ತದೆ ಅಂದ್ರೆ ಯುನಿಟಿ. ಅದು ನಾಟ್ ಓನ್ಲಿ ಪ್ರಾಬ್ಲಮ್ಗಳಿಗೆ ಮಾತ್ರ ಯುನಿಟಿ ಅಲ್ಲ, ಸ್ಕ್ರಿಪ್ಟಿಂಗಿಗೂ ಯುನಿಟಿ ಇರ್ಬೋದು, ಡಿಸ್ಕಷನ್ ಇರ್ಬೋದು, ಸಿನಿಮಾ ಮೇಕಿಂಗ್ ಇರ್ಬೋದು, ರಿಸೋರ್ಸ್ ಶೇರಿಂಗ್ ಇರ್ಬೋದು, ಪ್ರೊಡಕ್ಷನ್ ಪಾಯಿಂಟ್ ಇಂದ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ಬೋದು. ಅಂದ್ರೆ ಎಲ್ಲದಕ್ಕೂ ಒಂದು ಯುನಿಟಿ ಬೇಕು ಸರ್. ಹೌದು. ಯುನೈಟೆಡ್ ಆರ್ ಯೂನಿಯನ್ ಅಂತ ಹೇಳ್ತೀವಲ್ಲ ಸರ್ ನಾವು. ಇಲ್ಲಿ ಏನಾಗಿದೆ ಈಗ ನಾನು ಹೇಳುದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ನಮ್ಮ ಕರ್ನಾಟಕ ಫಿಲಂ ಚೇಂಬರು ಅಂಡ್ ಅದರ್ ಆರ್ಗನೈಸೇಷನ್. ಇವಾಗಂತೂ ತುಂಬಾ ಚೇಂಬರ್ಗಳಂತೂ ತುಂಬಾ ಹುಟ್ಕೊಂಡಿವೆ, ಅವರಿಗೆಲ್ಲರಿಗೂ ರೆಸ್ಪೆಕ್ಟೇ. ಹಾಗೆ ಅಂತ ನಾನು ಹೇಳ್ತಾ ಇರೋದು, ನಮ್ಮ ಮೇನ್ ಚೇಂಬರ್ ಎಲ್ಲಾ ಆರ್ಗನೈಸೇಷನ್ ಇಂದ ಮೇಲೆ ಅದೊಂದು ಮದರ್ಲಿ, ಅಲ್ಲಿ ಅವರೇ ಎಲ್ಲಾ ವರ್ಕ್ ಮಾಡಿದ್ರೆ, ಯಾರು ಪರ್ಸನಲಿ ಹೇಳ್ತಿಲ್ಲ, ಅವರು ವರ್ಕ್ ಮಾಡಿದ್ರೆ, ಅಲ್ಲಿಯ ಒಂದು ಆ ಆರ್ಗನೈಸೇಷನ್ ಅನ್ನು ಅವರು ಆಕ್ಟಿವ್ ಮಾಡಿದ್ರೆ, ಒಳ್ಳೆದಕ್ಕೂ ಕೆಟ್ಟ ವಿಷಯಗಳಿಗೂ ಮಾಡಿದ್ರೆ, ಇಂಥ ಆರ್ಗನೈಸೇಷನ್ನೇ ಬೇಡ. ನಾವು ಎಲ್ಲರೂ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಎಕ್ಸಾಂಪಲ್ ಏನ್ ಸರ್, ಇವಾಗ ನಂದು ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಯ್ತು. 16 ನೈಟ್ ಆಲ್ರೆಡಿ ಪೈರಸಿ ಆಗಿದೆ ಸಿನಿಮಾ. ಅಂದ್ರೆ ಸಂತೋಷ್ ನಿಂದು ಮಾತ್ರನಾ ಅಂತ ಫಸ್ಟ್ ಖುಷಿ ಒಂದು. ಎರಡನೇದು, ಯಾರೋ ಮೀಡಿಯಾದವ್ರು ಹೇಳ್ತಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಮೀಡಿಯಾದವ್ರು ಹೇಳ್ತಾರೆ ಸರ್ ಇದೆಲ್ಲ ಔಟ್ಡೇಟೆಡ್ ಇಶ್ಯೂ ಸರ್, ಬಿಟ್ಬಿಡಿ ಸರ್ ಅಂತ. ಓ ಮೈ ಗಾಡ್. ಮೂರನೇದು ಹೇಳ್ತಾರೆ, ಸರ್ ನಿಮ್ದು ಮಾತ್ರ ಅಲ್ಲ ಸರ್, ಎಲ್ಲ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ಅವ್ರ ಸೊಲ್ಯೂಷನ್ ಬೇಡ ಅವ್ರಿಗೆ. ಸರ್ ಐ ಶಾಕ್ಡ್. ಅಂದ್ರೆ ಇದನ್ನ ಹೇಗೆ ಅಂದ್ರೆ ಇಟ್ ಈಸ್ ಕಾಮನ್ ಅಂತ ಹೇಳಿ ಒಂದು ವಿಷಯ ಸರ್. ದೊಡ್ಡ ದೊಡ್ಡ ಸಿನಿಮಾಗಳಾಗ್ತದೆ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳಾಗ್ತದೆ, ಯಾರೂ ಇದರ ಬಗ್ಗೆ ಒಂದು ಸ್ಟೆಪ್ ತೆಕ್ಕೊಂಡದ್ದು ಅಂದ್ರೆ ಪರ್ಸನಲ್ ಆಗಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟೇಷನ್ಗೆ ಹೋಗಿದ್ದಾರೆ, ಎಲ್ಲ ಚೇಂಬರ್ಗೆ ಕೊಟ್ಟಿದ್ದಾರೆ. ನನ್ನ ಗಮನಕ್ಕಂತೂ ಬರಲಿಲ್ಲ. ಅಫ್ಕೋರ್ಸ್ ನಾನು ಮೊದಲೇ ಹೇಳಿದಾಗ ತುಂಬಾ ಸಣ್ಣವನು ನಾನು. ಬಟ್ ಇದನ್ನು ನಾನು 17ಕ್ಕೆ ಇಲ್ಲಿಗೆ ಸ್ಟೇಷನ್ಗೆ ಹೋದ್ರು ಫಸ್ಟ್ FIR ಹಾಕಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ವಾರ್ತಾ ಇಲಾಖೆಯಲ್ಲಿ ಗೊತ್ತೇ ಇಲ್ಲ, ಇದು ನಮ್ಮ ಅಂಡರ್ ಬರಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕು ಅಲ್ವಾ. ಈಗ ಶುರು ಮಾಡಿದೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಟೆನ್ಷನ್ ಇದೆ, ಸಿನಿಮಾಕ್ಕೆ ಜನ ಬರೋದು ಬರಲ್ಲ, ಅದರ ಕಡೆಯಲ್ಲಿ ತಿರುಗ ಕ್ರೌಡ್ ಪುಲ್ಲಿಂಗ್ ಇಶ್ಯೂ ಬಂದಿದೆ, ಆರ್ಟಿಫಿಷಿಯಲ್ ಕ್ರೌಡ್. ಒಬ್ರು ಡಿಸ್ಟ್ರಿಬ್ಯೂಷನ್ ಎಲ್ಲ ಫಿಕ್ಸ್ ಆದ್ಮೇಲೆ ಸಿನಿಮಾ ಹಿಂದಿನ ದಿನ ಒಬ್ರು ಬಂದು ಹೇಳ್ತಾರೆ, ಸರ್ ನಾಳೆ ಒಂದು 5 ಲಕ್ಷ ಇಟ್ಕೊಳ್ಳಿ ಸರ್ ಕೈಯಲ್ಲಿ, ನಿಮಗೆ ತುಮಕೂರಿಂದ ಬೆಳಗಾಮವರೆಗೆ ಒಂದು 8 ಥಿಯೇಟರ್ ಇದೆ, ಫುಲ್ ಮಾಡ್ಬಿಡ್ತೀವಿ ಅಂತ. ಅಂದ್ರೆ ನೀವು ದುಡ್ಡು ಕೊಟ್ಟು ಜನ ಅಲ್ಲಿ ಕೂರ್ಸಾಕಿದ್ರೆ ಸರ್ ನಾವು ಟಿಕೆಟ್ ಕೊಡ್ಬೇಕು, ನಾವು ಜನ ತರ್ಲಿಕ್ಕೆ ಒಂದು ತಲೆಗೆ ಇಷ್ಟು ಕೊಡ್ಬೇಕು. ಅಂದ್ರೆ ಏಜೆನ್ಸಿ ನಿಯತ್ತಾಗಿ ಕೆಲಸ ಮಾಡುತ್ತೆ, ಅವರು ಫುಲ್ ಮಾಡ್ತಾರೆ. 5 ಲಕ್ಷದಲ್ಲಿ ಮೇ ಬಿ ಅವರಿಗೊಂದು 50,000 1 ಲಕ್ಷನ ಕಮಿಷನ್ ಸಿಗಬಹುದು. ಅಲ್ಲ ಸರ್, ಇದರಿಂದ ಪ್ರೊಡ್ಯೂಸರ್ ಏನು ಲಾಭ? ನಾವು ಕೇಳಿದ್ವಿ, ಅಲ್ಲಣ್ಣ ಸಿನಿಮಾ ಮಾಡ್ತೀವಿ, ಪ್ರಮೋಷನ್ ಮಾಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿ ಈಗ ನಿಮ್ಮ ಏರಿಯಾದಲ್ಲಿ ಆಗ್ತಿದ್ವಿ. ಅವನೇನ್ ಹೇಳ್ತಾನಂದ್ರೆ, ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು, ಯಾಕೆ ಬರ್ತಾರೆ ಜನ ಸರ್? ಶುಕ್ರವಾರ ರಿಲೀಸ್ ಆದ್ರೆ ಸೋಮವಾರ ಶೋ ಔಟ್. ದಟ್ಸ್ ವೆರಿ ಚಾಲೆಂಜಿಂಗ್ ಅಲ್ವಾ? ಇದನ್ನು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಳ್ತೀಯಾ, ಸಿನಿಮಾ ಚೇಂಬರ್ಗೆ ಹೇಳ್ತೀರಾ, ಇಲ್ಲ ವಾರ್ತಾ ಇಲಾಖೆಗೆ ಹೇಳ್ತೀರಾ, ಯಾರಿಗೆ ಹೇಳ್ತೀರಿ? ಇದಕ್ಕೆ ಆನ್ಸರೇ ಸಿಕ್ಕಿಲ್ಲ. ಫಸ್ಟ್ ಏನ್ ಮಾಡಿದೆ, ನನ್ನ ಲೀಗಲ್ ಟೀಮ್ ಅನ್ನೆಲ್ಲ ಮಾತಾಡಿ ಫಸ್ಟ್ FIR ಮಾಡಿದೆ. ನನ್ನ ಪ್ರಕಾರ ತುಂಬಾ ಜನ ಮಾಡಿರ್ಬೋದು, ಬಟ್ ನಾನು FIR ಮಾಡಿ ನಾನು ಅದರಲ್ಲಿ ಒಂದು ಅಮೌಂಟ್ ಮೆನ್ಷನ್ ಮಾಡಿದ್ದೀನಿ. ನನ್ನ ಸಿನಿಮಾಕ್ಕೆ ಇಷ್ಟು
ಲಾಸ್ ಆಗ್ತಾ ಇದೆ ಹೌದು. ಅಂತ FIR ರಿಜಿಸ್ಟರ್ ಆಯಿತು. ಆಮೇಲೆ ಎಲ್ಲರಿಗೂ ಇಮೇಲ್ ಥ್ರೂ ನಾನು ಸೈಬರು ಸೆನ್ನು ಇದಕ್ಕೆಲ್ಲರಿಗೂ ಮಾಡ್ತಾ 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 ಹೋದಾಗ ನಂಗೆ ಗೊತ್ತಾಯ್ತು ಏನು ಅಂದರೆ, ಸರ್ ಎಷ್ಟು ನಿಮಗೂ ಗೊತ್ತಿರಲಿಕ್ಕಿಲ್ಲ, ಎಷ್ಟು ಜನಕ್ಕೆ ಗೊತ್ತಿದೆ ಸರ್, ಒಂದು ಸಿನಿಮಾ ಪೈರೇಸಿ ಆದರೆ ಇದನ್ನು ನೋಡಲ್ ಆಫೀಸರ್ ಇಲ್ಲಿ ವಾರ್ತಾ ಇಲಾಖೆ ಅಲ್ಲ, ಇನ್ನು ಬೇರೆ ಯಾರಲ್ಲ, ಯಾರು ಅಂತ ಕೇಳಿದರೆ ಅದು ಲಾ ಆ್ಯಂಡ್ ಆರ್ಡರ್ ಅಲ್ಲ, ಸೆನ್ನಿಗೆ ಬಂದರೆ ಸೆನ್ನಿಗೆ ಇದೆಲ್ಲ ಮಾಮೂಲು ಸರ್, ಆನ್ಲೈನಲ್ಲಿ ಪಟ 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 ಫೈನ್ ಕಟ್ಟಿದಂಗೆ ಮಾಡಿ ಬರುತ್ತೆ ಸರ್, ಫಿನಿಶ್. ಯಾರ್ದು ತಪ್ಪಲ್ಲ, ಸಿಸ್ಟಮ್ ಆಗಿದೆ. ನೋಡಲ್ ಆಫೀಸರ್ ಇಸ್ CBFC ಯಾರಿದ್ದಾರೆ ಆಫೀಸರ್ ರೀಜನಲ್, ಅವರೇ ನೋಡಲ್ ಆಫೀಸರ್. ಆಕ್ಚುಲಿ ಪೈರೇಸಿ ಯಾರಿಗೂ ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ, ಚೇಂಬರ್ಗೂ ಗೊತ್ತಿಲ್ಲ, ಎಷ್ಟೋ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಈವನ್ ಕರ್ನಾಟಕ ಚಲನಚಿತ್ರ ನಮ್ಮ ಇದು ಯಾವುದು ಅಕಾಡೆಮಿ, ಈಗ ಸಾಧು ಕೋಕಿಲ ಸರ್ ಇದ್ದಾರೆ, ಆವಾಗ ಸಾಧು ಕೋಕಿಲ ಅವರು ಇರ್ಲಿಲ್ಲ ಅನ್ಸುತ್ತೆ, ಇರ್ಲಿಲ್ಲ. ಸುನಿಲ್ ಪುರಾಣಿಕ್ ಅವರು, ಸುನಿಲ್ ಅದೇ ಗೊತ್ತಿಲ್ಲ. ಸೊ ಗೊತ್ತಿಲ್ಲ. ಸೊ ಏನು ನೋಡಲ್ ಆಫೀಸರ್ ಅವರು, ಅವರಿಗೆ ಮೇಲ್ ಮಾಡಿದೆ. ಬಟ್ ವೆರಿ ವೆರಿ ಥ್ಯಾಂಕ್ಸ್ ಮಿಸ್ಟರ್ ಯಶವಂತ್ ಅವರು, ನಮ್ಮ ಇವಾಗಿನ ಹೌದು, ಪಟಾಪಟ ರೆಸ್ಪಾನ್ಸ್ ಮಾಡಿದ್ರು ಅವರು ನಂಗೆ ಕಳಿಸಿದ್ರು ಎಲ್ಲೆಲ್ಲೆಲ್ಲಿಗೆ ಕಳಿಸಿ ಅಂತ. ಮತ್ತೆ ನೋಡ್ಬೇಕಾದ್ರೆ ಇದು ಸೆಂಟ್ರಲ್ ಗವರ್ಮೆಂಟಿಗೆ ಬರುತ್ತೆ, ಈ ಸ್ಟೇಟ್ ಗವರ್ಮೆಂಟಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ವಿಷಯ, ಇವ್ರಿಗೆ ಬರಲ್ಲ. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಸೆಂಟ್ರಲ್ ಗವರ್ಮೆಂಟ್ಗೆ ಬರುತ್ತೆ. ಅಲ್ಲಿ ಸಿನಿಮಾ ಸೆಕ್ರೆಟರಿ ಇದ್ದಾರೆ, ಫಿಲ್ಮ್ ಸೆಕ್ರೆಟರಿ ಬ್ಯೂರೋ, ರೀಜನಲ್ ಬೇಸ್ ಅಲ್ಲಿ ಇದ್ದಾರಾ ಅಥವಾ ರೀಜನಲ್ ಬೇಸ್ ಅಲ್ಲಿ ಆಫೀಸರ್ಸ್ ಎಲ್ಲ ಇದ್ದಾರೆ. ಬಟ್ ಇಲ್ಲಿವರೆಗೂ ಸರ್ ಫೆಬ್ರವರಿ 23ರಿಂದ ನಾನು ಹೇಳುದು ಅಂತ ಹೇಳಿದ್ರೆ, ದಯವಿಟ್ಟು ನನ್ನನ್ನು ಬೇರ್ ಮಾಡ್ಕೊಳ್ಳಿ, ಯಾರು ಸಿನಿಮಾ ಮೇಕರ್ಸ್ ಎಲ್ಲರೂ ನೋಡಿ, ಸಿನಿಮಾಕ್ಕೆ ಇಲ್ಲ ಸರ್, ಅದಕ್ಕೆ ನಾನು ಇದು ಯಾಕೆ ದೊಡ್ಡ ಎಪಿಸೋಡ್ ಅಂತ ಹೇಳಿದ್ರೆ ತುಂಬಾ ಡೀಟೇಲ್ ಇದೆ. ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಇದು ತುಂಬಾ ಮುಖ್ಯ, ಯಾಕಂದ್ರೆ ನಾಳೆ ಇಂಡಸ್ಟ್ರಿನೇ ಇರೋದಿಲ್ಲ ಇಲ್ಲ ಅಂದ್ರೆ. ಸೊ ಇದನ್ನೆಲ್ಲ ನಾವು ಸೆಕ್ಯೂರ್ ಮಾಡಬೇಕು ಅಂದ್ರೆ ನೋಡಿ, ಅವ್ರು ಕೊಡ್ತಿರೋ ಇನ್ಫಾರ್ಮೇಶನ್, ಯಾಕಂದ್ರೆ ಅವ್ರು ಅಷ್ಟು R&D ಮಾಡಿದ್ದಾರೆ, ಆ ಪ್ರಾಬ್ಲಮ್ ತಗೊಂಡೋಗಿ ರೀಚ್ ಔಟ್ ಮಾಡಿದ್ದಾರೆ, ಅದಕ್ಕೊಂದು ಸೊಲ್ಯೂಷನ್ ಕೂಡ ಕಂಡುಕೊಂಡಿದ್ದಾರೆ ಅವರು. ಹ್ಯಾಪಿ ಟು ಶೇರ್. ಇಲ್ಲಿವರೆಗೆ ನೋಡಲ್ ಆಫೀಸರ್ ಸಹಾಯದಿಂದ, ಪೊಲೀಸ್ ಸೆನ್ನಿನ ಸಹಾಯದಿಂದ ಎಲ್ಲರೂ ಇಮೇಲ್ ಮಾಡಿದ್ದಾರೆ ಜಾಯಿಂಟ್ ಸೆಕ್ರೆಟರಿ ಅವರಿಗೆ, ಫಿಲಮ್ಸ್ಗೆ. ಅಲ್ಲಿಂದ ಮಾಡಿ ಸರ್, ಇಲ್ಲಿವರೆಗೆ 5 ವೆಬ್ ಪೋರ್ಟಲ್, ಪೈರಸಿ ಇರುವಂತಹ ವೆಬ್ ಪೋರ್ಟಲ್ ಅನ್ನು ಸಂತೋಷ್ ಕೊಡಂಕಿರಿ ಬ್ಲಾಕ್ ಮಾಡಿಸಿದ್ದೀನಿ ಸರ್. ಥ್ಯಾಂಕ್ ಯು. ಅಂದ್ರೆ ಈ ವೇದಿಕೆ ಕೊಟ್ಟದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ಸ್ ಅಲ್ಲ, ಯಾಕಂದ್ರೆ ನಾನು ಕನ್ನಡ ಸಿನಿಮಾಗಳಿಗೆ, ಕನ್ನಡ ಇಂಡಸ್ಟ್ರಿಗೆ ಅಂತಾನೆ ನಾನು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಇಲ್ಲಿಂದ ಚೇಂಜಸ್ ಆದ್ರೆ ಸಾಕು, ನಮಗೆ ಬೇಕಿರೋದು ಅಷ್ಟೇನೆ. ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲಾ ಭಾಷೆ ಸಿನಿಮಾಗಳು ಬೆಳೀತಾ ಇದಾವೆ, ಇಂಡಸ್ಟ್ರೀಸ್ ಆರ್ ಗ್ರೋಯಿಂಗ್. ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಟೈಮ್ ಅಲ್ಲಿ ಟಾಪ್ ಅಲ್ಲಿ ಇದ್ದಂತ ಒಂದು ಇಂಡಸ್ಟ್ರಿ. ಯಾಕೆ ಅದು ಕೆಳಗ್ ಬಿತ್ತು, ಏನಕ್ಕೆ, ಅದಕ್ಕೆ ವಾಟ್ ಆರ್ ವಿ ಲ್ಯಾಕಿಂಗ್, ಅದನ್ನ ವಾಪಸ್ ತಂದ್ರೆ ಸಾಕು. ನನ್ನ ತರ ತುಂಬಾ ಜನ ಇದರ ಬಗ್ಗೆ ಮಾತಾಡ್ತಿದ್ದಾರೆ, ಬಟ್ ಪ್ರಾಬ್ಲಮ್ ಇಸ್ ಯೂನಿಟಿ. ಎಕ್ಸಾಕ್ಟ್ಲಿ. ಅವ್ರವ್ರಿಗೆ ಇಂಡಿವಿಜುವಲ್ ಆಗ್ಬೇಕಾದ್ರೆ ಒಂದು ದಿನ ಬರ್ತಾರೆ, ಒಂದು ವಾರ ಬರ್ತಾರೆ, ಪಟ ಬರ್ತಾರೆ, ಆಮೇಲೆ ಹೋಗ್ತಾರೆ. ಈಗ ನನ್ನ ಪೈರಸಿ ಆದ್ಮೇಲೆ ನಾನು ಎಷ್ಟೋ ಜನಕ್ಕೆ ಸರ್ ನಿಮ್ಮದಿಲ್ಲಿದೆ ಇಲ್ಲಿದೆ ಅಂತ ಹಾಕ್ತಾ ಇದ್ದೀನಿ. ಒಳ್ಳೆ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ರು ಪ್ರೆಸ್ ಅವ್ರು ಹೇಳಿದ್ರು, ಸರ್ ಇದು ನೀವೆಲ್ಲ ಮಾತಾಡಿದ್ರೆ ವರ್ಕ್ ಆಗಲ್ಲ ಸರ್, ಸೂಪರ್ ಸ್ಟಾರ್ ಬರ್ಬೇಕು ಇದಕ್ಕೆ ಅಂತ. ಯಾಕೆ ಸರ್, ನಮ್ದು ಸಿನಿಮಾ ಅಲ್ವಾ ಸರ್, ನಾವು ಪ್ರೊಡ್ಯೂಸ್ ಮಾಡ್ಲಿಲ್ವಾ ಸರ್, ನಾವೇನು ಬ್ಲಾಕ್ ಮನಿ ತಂದಿದೀವ ನೋಡಿ, ನಾವು 1 ಕೋಟಿ 2 ಕೋಟಿ ಬಂಡವಾಳ ಹಾಕಿದೀವಿ. ಈ ಪ್ರಶ್ನೆ ಯಾಕೆ ಅವರು ಸೂಪರ್ ಸ್ಟಾರ್ಸ್ ಗೆ ಕೇಳಲ್ಲ? ಸೂಪರ್ ಸ್ಟಾರ್ ಗೆ ಕೇಳಿ ಸರ್, ಇದನ್ನು ಸೂಪರ್ ಸ್ಟಾರ್ ಗೆ ಟ್ಯಾಗ್ ಮಾಡ್ತೀನಿ ಟ್ವಿಟರ್ ಅಲ್ಲಿ, ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತೀನಿ, ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಮಾಡ್ತೀನಿ ಸರ್, ಸೆಂಡ್ ಮಾಡ್ತೀನಿ ಎಲ್ಲರಿಗೂ. ಒಂದು 10 ಟ್ವೀಟ್ 20 ಟ್ವೀಟ್ ಮಾಡಿದೀನಿ, ಒಂದು ರೀಪ್ಲೈ ಇಲ್ಲ ಸರ್. ಐ ಆಮ್ ವೆರಿ ಸಾರಿ ಟು ಸೇ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಿಂದ ಇಲ್ಲಿವರೆಗೆ ಒಂದು ರೀಪ್ಲೈ ಬಂದಿಲ್ಲ. ನಾನೇ ಸ್ವತಃ ಇವಾಗ ಸಾಧು ಕೋಕಿಲ ಸರ್ ಅನ್ನು ಮೀಟ್ ಮಾಡಿ ಬಂದಿದ್ದೀನಿ, ಎಲ್ಲ ಮಾಡುವ ಅಂತ ಹೇಳಿದ್ದಾರೆ. ಅಂದ್ರೆ ಪರ್ಸನಲಿ ನಂಗೆ ಯಾವುದೇ ದ್ವೇಷ ಇಲ್ಲ, ಅಲ್ಲ ಇದು ದ್ವೇಷದ ಪ್ರಶ್ನೆ ಅಲ್ಲ. ಆ ಪೊಸಿಷನ್ ಅಲ್ಲಿ ಅವ್ರು ಇದ್ದಾರೆ, ಸರ್ಕಾರಕ್ಕೆ ಅವ್ರಿಗೆ ತಲುಪಿಸಬಹುದು. ಹೌದು. ಅಂಡ್ ನನ್ನಂತವ್ರು ಸೇರ್ತಾರೆ ಯಾವಾಗ, ಅಟ್ಲೀಸ್ಟ್ ಇನ್ನಾದ್ರೂ ಬನ್ನಿ. ಇದನ್ನ ಮೇಲ್ ನೋಡಿ ಸರ್. ಇದು ಇನ್ನೊಂದು ವಿಷಯ ಏನು ಅಂದ್ರೆ, ಒಂದು ಕಾಲೇಜ್ಗೆ ಹೋಗಿದ್ವಿ, ಅಲ್ಲಿ ರವಿಕೆ ಪ್ರಸಂಗ ಮಾತಾಡುವಾಗ ನಾವು ಸಿನಿಮಾ ನೋಡಿದ್ವಿ, ನಮಗೆ ಖುಷಿ. ಎಲ್ಲಿಂದ ನೋಡಿದ್ರಿ ಅಂತ ಅವ್ರು ಲಿಂಕ್ ಕೊಟ್ರು ಸರ್ ನಂಗೆ. ಇದು ಕ್ಯಾಸ್ಟಲ್ ಅಂತ ಒಂದು ಆಪ್, ಕ್ಯಾಸ್ಟಲ್ download.cc ಒಂದು ಆಪ್ ಇದೆ. ಆ ಕ್ಯಾಸ್ಟಲ್ಗೆ ನಾನು ನೋಡಿದ್ರೆ ಸರ್, ಥೌಸಂಡ್ಸ್ ಟುಗೆದರ್ ಸಿನಿಮಾ ಇದೆ ಸರ್. ಅವರು ಇಟ್ಸ್ ವೆರಿ ಡೇಂಜರಸ್. ಆಯ್ತಾ, ಇಲ್ಲಿ ಇನ್ನೊಂದು ಆಮೇಲೆ ನಾವು ಶುರು ಮಾಡಿದ್ದೀವಿ. ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇದ್ದೀವಿ, SEO ದಿಂದ ಹಿಡಿದು ಡಾರ್ಕ್ ವೆಬ್ ವರೆಗೂ. ಅಂದ್ರೆ ನಾನು ಹೇಳ್ತಾ ಇರೋದು ಕೆದಕಿದ್ವಿ ನಾವು. ನೋಡಿ ಸರ್, ವಿಧಿ ಪ್ರೋ ಅಂತ ಸಿಕ್ಕಿದ್ದು .com. ಇದು ಎನದರ್ ಆಪ್.
ಈ ಸರ್ ಇದು ಯಾವುದೇ ಅಮೆಝಾನ್ ನೆಟ್ಫ್ಲಿಕ್ಸ್ ಗೆ ಕಡಿಮೆ ಇಲ್ಲ ಈ ಆಪ್ಗಳು. ನಿಮಗೆ ಪಾಪ ಸ್ಟೂಡೆಂಟ್ಸ್ ಸರ್ 2,000 ಜನರಲ್ಲಿ 1,500 ಜನರಲ್ಲಿ ಆಂಡ್ರಾಯ್ಡ್ ಇದೆ, ಅವ್ರ ಹತ್ರ ಈ ಆಪ್ ಇದೆ. ಅವರು ತಿಳ್ಕೊಳ್ತಾರೆ ಸಿನಿಮಾ ರಿಲೀಸ್ ಆಗಿ 1 ವಾರದಲ್ಲಿ ಕ್ಯಾಸ್ಟಲ್ ಅಲ್ಲಿ ಬರುತ್ತೆ. ಅದೊಂದು OTT ಪ್ಲಾಟ್ಫಾರ್ಮ್ ತರ ಅವ್ರು ಅನ್ಕೊಂಡಿದ್ದಾರೆ ಸರ್. ಇದನ್ನು ನಾನು ನೋಡಿ ಸರ್ ಎಷ್ಟು ಜನಕ್ಕೆ ಕಳ್ಸಿದೀನಿ ಅಂತ ಹೇಳಿದ್ರೆ, ಪ್ರತಿ ಸಲ fc.inb.nic ಇದು ನಿಕ್ ಅಂತ ಹೇಳೋದು ಎಲ್ಲ ಗವರ್ಮೆಂಟ್ ಇದು, ಚಲನಚಿತ್ರ ಅಕಾಡೆಮಿ, ಸೈಬರ್ ನೋಡಲ್ ಆಫೀಸರು, RO, JS ಫಿಲಮ್ಸ್, ಆರ್ಮ್ಸ್ಟ್ರಾಂಗ್, ಇದು ಎಲ್ಲ ಪರ್ಸನಲ್ ಸರ್. ಇದು ಲಾಸ್ಟ್ ಜನಕ್ಕೆ ನೀವು CC ಹಾಕಿದ್ದೀರಾ. CC ಹಾಕಿ ಸರ್ ಸಿನಿಮಾ ಪೈರಸಿ ಆಗುತ್ತೆ, ಹೇಳಿದಂಗೆ ಬಿಸ್ನೆಸ್ ಡೀಲ್ಗಳಾಗಲ್ಲ. ಯೂಟ್ಯೂಬಲ್ಲಿ ಸರ್ ಡಿಜಿಟಲ್ ರೈಟ್ಸ್ ಎಕ್ಸಾಂಪಲ್ ಒಂದು ಸಿನಿಮಾಕ್ಕೆ ಒಂದು ಅಟ್ಲೀಸ್ಟ್ 5 ರಿಂದ 10 ಲಕ್ಷ ಇರುತ್ತೆ. ಅಲ್ಲಿ ಯಾರೋ ಅವನು ಬೇಕಾದವನ ಏಜೆನ್ಸಿ ಅವನು ಏನ್ ಹೇಳ್ತಾನೆ, ಸರ್ ಫಸ್ಟ್ ಉಸ್ಕೋ ರಿಮೂವ್ ಕರ್ದೋ ಭಯ್ಯ ಅಂತ ಹೇಳ್ತಾನೆ. ಉಸ್ಕೋ ರಿಮೂವ್ ಕರ್ದೋ ನಾವು ರಿಮೂವ್ ಮಾಡೋದ್ರಲ್ಲಿ ನಾವು ಅರ್ಧ ರಿಮೂವ್ ಆದ್ವಿ ಸರ್. ಎಕ್ಸಾಕ್ಟ್ಲಿ. ಇನ್ಯಾವನೋ ಒಬ್ಬ ಡಿಜಿಟಲ್ಗೆ ಪ್ಲಾಟ್ಫಾರ್ಮ್ ಕೊಟ್ರೆ ಏಜೆನ್ಸಿ ಹೇಳ್ತಾನೆ, ಸರ್ ಆಪ್ಕಾ ಕಂಟೆಂಟ್ ಎಕ್ಸ್ಕ್ಲೂಸಿವ್ ನೈ ಹೈ, ಆಲ್ರೆಡಿ ಇಸ್ಮೆ ಹೈ ಅಂತ. ಯಾಕೆ ಯಾರೂನು, ನಾನು ಎಲ್ಲಾ ಸೂಪರ್ ಸ್ಟಾರ್ ಎಲ್ಲಾ ಡೈರೆಕ್ಟರ್ಗಳಲ್ಲಿ ಪ್ರೊಡ್ಯೂಸರ್ ಅಲ್ಲಿ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತುವ. ನನ್ನ ಸಿನಿಮಾ ಆಗಿದೆ ಅಂತಲ್ಲ, ನನ್ನ ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡವ್ರು, ಅಟ್ಲೀಸ್ಟ್ ಅವ್ರನ್ನ ಕರ್ಸಿ ಆದ್ರೂ ಮಾತಾಡಿ, ಇಲ್ಲ ನಿಮ್ಮ ಟೈಮ್ ಅವ್ರಿಗೆ ಕೊಡಿ. ನಿಮ್ಮ ಸಿನಿಮಾಗಳಿಗೋಸ್ಕರನೇ ಅವರು ಈ ಹೋರಾಟ ಮಾಡ್ತಿದ್ದಾರೆ. ಸೊ ಫಿಲ್ಮ್ ಚೇಂಬರ್ ಇರ್ಬೋದು, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇರ್ಬೋದು, ಅಥವಾ ಡೈರೆಕ್ಟರ್ಸ್ ಅಸೋಸಿಯೇಷನ್, ಇವೆಲ್ಲ ಪ್ಲಾಟ್ಫಾರ್ಮ್ಸ್ ಇವರ ಒಂದು ಐಡಿಯಾಸ್ನ ತಗೋಬೇಕು. ಅವರು ಏನು ಕ್ರೆಡಿಟ್ ತಗೊಳಕ್ ಮಾಡ್ತಾ ಇಲ್ಲ, ಅವರು ಇಂಡಸ್ಟ್ರಿಗೋಸ್ಕರ ಮಾಡ್ತಿದ್ದಾರೆ, ಕನ್ನಡ ಸಿನಿಮಾಗಳಿಗೋಸ್ಕರ ಮಾಡ್ತಿದ್ದಾರೆ. ಯು ಶುಡ್ ಆಕ್ಚುಲಿ ಕನ್ಸಿಡರ್ ಟಾಕಿಂಗ್ ಟು ಸಚ್ ಪೀಪಲ್. ಇದೇ ನಮಗೆ ತುಂಬಾ ಮುಖ್ಯ, ಅದಕ್ಕೆ ಈ ಪ್ಲಾಟ್ಫಾರ್ಮ್ ಮಾಡ್ತಾ ಇರೋದು. ಅಬ್ಸಲ್ಯೂಟ್ಲಿ ಸರ್. ಯಾಕೆಂದ್ರೆ ಇದು ಈಗ ನನ್ನ ಸಿನಿಮಾ ಆಯ್ತು, ಬಂದು ಹೋಯ್ತು. ಈಗ ನಮ್ದು ಸಾಲನ ಮೂಲನ ಏನಾದ್ರೂ ಆಗಿ ಅದು ಈಗ ಅದರ ಟೈಮ್ ಮುಗೀತು, ಆ ಹೀಟ್ ಮುಗೀತು. ಬಟ್ ಈಗ ಹೊಸ ಸಿನಿಮಾ ಬರ್ತಾ ಇದೆ. ಹೊಸ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್, ಎಸ್ಪೆಷಲಿ ಪ್ರೊಡ್ಯೂಸರ್ಸ್, ನಾನು ಎಷ್ಟೋ ಜನ ಕೇಳ್ತೀನಿ, ಸರ್ ಫಸ್ಟ್ ನೋಡಲ್ ಆಫೀಸರ್ ಕಂಪ್ಲೇಂಟ್ ಮಾಡಿ, ಇಮೇಲ್ ಅಲ್ಲಿ ಮಾಡಬೇಕು, ಸನ್ನಿಗೆ ಮಾಡಿ, ಲೋಕಲ್ ಅಲ್ಲಿ FIR ಕೊಡಿ. ಯಾಕೆಂದ್ರೆ ಈವನ್ ನಮ್ಮ ಸ್ನೇಹಿತರು ಲಾ ಅಂಡ್ ಆರ್ಡರ್ ಅವರು ಹೇಳಿದ್ರು, ಸರ್ ಒಬ್ರು ಇಬ್ರು ಕೊಟ್ರೆ ಸಾಕಾಗಲ್ಲ ಸರ್, ಒಂದು ಅಟ್ಲೀಸ್ಟ್ ಒಂದು 25 ಜನ ಕೊಟ್ರೆ, ಬಂದ್ರೆ ಫಾಲೋ ಅಪ್ ಮಾಡಿದ್ರೆ ನಾವು ಇದನ್ನ ಎದುರುಗಡೆಗೆ ಏನೋ ತಗೊಂಡು ಹೋಗ್ಬೋದು. ಇದನ್ನೇ ಈ ಅಸೋಸಿಯೇಷನ್ಸ್ ಥಿಂಕ್ ಮಾಡಬೇಕು. ನಾನು ಹೇಳ್ತಾ ಇರೋದು ಈಗ ಸರ್ 1000 ಗಟ್ಟಲೆ ನಾವು ಮೆಂಬರ್ಸ್ ಇದೀವಿ ಫಿಲ್ಮ್ ಚೇಂಬರ್ ಅಲ್ಲಿ. ಒಂದು ಲೆಟರ್ ವಿಲ್ ಆಲ್ ಸೈನ್ ಫಾರ್ ಇಟ್. ನೀವು ಸಬ್ಮಿಟ್ ಮಾಡ್ತೀರಾ, ಇನ್ ಏನ್ ಬೇಕು ಇದಕ್ಕಿಂತ? ನಾನು ಹೇಳ್ತಾ ಇರೋದು ಒಂದದು. ಇನ್ನೊಂದು ಸಿನಿಮಾ ಮಲ್ಟಿಪ್ಲೆಕ್ಸ್ ಇಶ್ಯೂ. ಈಗ ಟಿಕೆಟ್ ನಾವು ಹೇಳ್ತೀವಿ ಸರ್, ಟ್ರೇಡ್ ಅಂತ ನೋಡುವ ಸಿನಿಮಾವನ್ನು. ಟ್ರೇಡ್ ಅಂತ ನೋಡಿದ್ರೆ ಸರ್ ಇದು ಒಂದು ಸಲಕ್ಕೆ ಟಿಕೆಟ್ ಇಶ್ಯೂ ಅಲ್ಲ, ಅದು ನಮ್ಮ ಸಿನಿಮಾಗಳಿಗೆ ಆಗುವಾಗ ನಾವು ಮಾತಾಡ್ತೀವಿ. ಇಲ್ಲದಿದ್ರೆ ಈಗ ನಾವೇ 300 ರೂಪಾಯಿ ಕೊಟ್ಟು ಹೋಗಲ್ವಾ? ಹೌದು. ಅದರಲ್ಲೇ ಪುನಃ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್. ಅದು ಸರ್ ನನಗೆ ಕೋಪ ಬರೋದು, ನಾನು ರೀಸೆಂಟ್ ಒಂದು ಸಿನಿಮಾ ಹೋಗಿದ್ದೀನಿ, ಎಷ್ಟು ಅಡ್ವರ್ಟೈಸ್ಮೆಂಟ್ಸ್. ನಾನು ಟಿಕೆಟ್ ದುಡ್ಡು ಕೊಟ್ಟು ಅಲ್ಲೋಗಿ ಯಾವ್ದೋ ಅಡ್ವರ್ಟೈಸ್ಮೆಂಟ್ಸ್ ನೋಡಬೇಕಲ್ವಾ? ಇನ್ನು ಕೋಪ ಏನಕ್ಕೆ ಅಂದ್ರೆ, ಹೋಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನೋ ಬಂದು ಹೋಯ್ತು ಅನ್ಬೋದು, ಇಂಟರ್ವಲ್ ಆಗಿದ ತಕ್ಷಣ ಆಗ್ತಾರೆ. ಸಿನಿಮಾದ ನಾವೇನ್ ಸೀರಿಯಸ್ ಆಗಿ ನೋಡ್ತಿರ್ತೀವಿ, ಅದು ಡೈವರ್ಟ್ ಆಯ್ತು ಅಲ್ವಾ? ಇನ್ನೊಂದು ಅಲ್ಲಿ ರೆವೆನ್ಯೂ. ಈಗ ಅದು ಸ್ಲಾಟ್ ಒಬ್ಬ ಪ್ರೊಡ್ಯೂಸರ್ ತಗೊಂಡಿತ್ತು ಅಂದ್ರೆ ಬುಕ್ ಮಾಡಿ, ಆ ಅಡ್ವರ್ಟೈಸ್ ಬಂತಲ್ವಾ ಸರ್, ಅದ್ರ ರೆವೆನ್ಯೂ ಎಲ್ಲೋಯ್ತು? ಹೌದು, ಅದು ದಟ್ಸ್ ಆಲ್ಸೋ ವ್ಯಾಲಿಡ್ ಥಿಂಗ್. ಪ್ರೊಡ್ಯೂಸರ್ ಗೆ ಬಂದ್ರೆ ಶೇರ್ ಮಾಡ್ಬೇಕು, ಆಕ್ಚುಲಿ ಡಿಸ್ಟ್ರಿಬ್ಯೂಟರ್ ಗೆ ಬಂದ್ರು ಖುಷಿನೇ. ಎಲ್ಲ ಎಫರ್ಟ್ ಹಾಕಿರ್ತಾರೆ. ಡಿಸ್ಟ್ರಿಬ್ಯೂಟರ್ ಗೆ ಬಂದ್ರೆ ಆ ಚೈನ್ ಲಿಂಕ್ ಅಲ್ಲಿ 1% ಪ್ರೊಡ್ಯೂಸರ್ ಗೆ, ಇಲ್ಲ ಎಕ್ಸಿಬಿಟರ್ ಗೂ ಬರ್ಲಿ ತಪ್ಪಿಲ್ಲ. ಎವ್ರಿಬಡಿ ಶುಡ್ ಶೇರ್ ಇಟ್. ಪ್ರೊಡ್ಯೂಸರ್ ನೆಟ್ವರ್ಕ್ ಎಲ್ಲೂ ಹೋಯ್ತು ಅಂತ ಕೇಳಿದ್ರೆ, ಈವನ್ ಇನ್ಕ್ಲೂಡಿಂಗ್ ಚೇಂಬರ್ ಅಲ್ಲಿ ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದ್ರ ಬಗ್ಗೆ. ದಟ್ಸ್ ದ ಫೇಟ್ ಆಫ್ ಇಟ್ ಸರ್, ಅಲ್ವಾ? ಸೊ ಎಷ್ಟು ಥಿಯೇಟರ್ ಇದೆ, ಎಷ್ಟು ಮಲ್ಟಿಪ್ಲೆಕ್ಸ್ ಇದೆ, ಆಯ್ತು. ಅದು ಒಂದು ಅಂದ್ರೆ ಇದು ದಯವಿಟ್ಟು ಇದು ಆಕ್ಚುಲಿ ಇದನ್ನ ಜನರೇ ಕೇಳಬೇಕು ಸರ್. ನಾನ್ ದುಡ್ಡು ಹಾಕಿ ಹೋಗಿ ಥಿಯೇಟರ್ ಸಿನಿಮಾ ನೋಡ್ತಿದ್ದೀನಿ, ಅದು ಏನ್ ಮಲ್ಟಿಪ್ಲೆಕ್ಸ್, ಇಟ್ ಇಸ್ ಎಕ್ಸ್ಪೆನ್ಸಿವ್ ಸರ್. ಆಯ್ತಾ? ನೀವು ಅಡ್ವರ್ಟೈಸ್ಮೆಂಟ್ ಯಾಕೆ ಹಾಕ್ತಿದ್ದೀರಾ? ನಾನ್ ಕೊಡೋ ದುಡ್ಡು ಸಿನಿಮಾಗೋಸ್ಕರ, ಅಡ್ವರ್ಟೈಸ್ಮೆಂಟ್ ಅದೇ ಹೇಳಿದ್ದು. ಫ್ರೀ ಸಿನಿಮಾ ಫ್ರೀ ಕೊಡ್ತಿದ್ರೆ ಅಡ್ವರ್ಟೈಸ್ಮೆಂಟ್ ನೋಡುವ, ನಾಟ್ ಡೂಯಿಂಗ್ ಚಾರಿಟಿ. ಇದು ಪೀಪಲ್ ಆಲ್ಸೋ ಶುಡ್ ಟೇಕ್ ದಿಸ್ ಇನಿಷಿಯೇಟಿವ್. ಒಂದು ಟ್ವಿಟರ್ ಅಲ್ಲಿ ಹಾಕಿದ್ರು ಸಾಕು ಸರ್, ಇಟ್ ಹ್ಯಾಸ್ ಎ ಇಂಪ್ಯಾಕ್ಟ್. ಅದು ಸೇಮ್ ಸರ್, ಪೈರಸಿಗೆ ಹಂಗೆ ಮಾಡಬೇಕು. ನಾನು ಹೇಳೋದು ಈಗ ಸ್ಮೋಕಿಂಗ್ ಬಗ್ಗೆ ಈಗ ಹೆಂಗ್ ಗೊತ್ತಿದೆ ಜನಕ್ಕೆ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಪಬ್ಲಿಕ್ ಪ್ಲೇಸ್. ಪೈರಸಿನೂ ಅಷ್ಟೇ. ನೀವು ಪೈರಸಿ ನಿಮ್ಮದು ಆ ನಂಬರ್ ಅಲ್ಲಿ ಬಂತ, ಫೋನ್ ಅಲ್ಲಿ ಬಂತ ಅಥವಾ ನೋಡಿದ್ರ ಇದ್ರ ಸರ್, ಅದಕ್ಕೆ 50 ರೀತಿ ಇದೆ ಸರ್, ತಡೆಗಟ್ಟಬಹುದು. ಬಟ್ ನಮಗೆ ಬೇಸರ ಆಗೋದು, ನಮ್ಮಲ್ಲೇ ತಿಳಿದವ್ರು ಹೇಳುದು, ಇಟ್ ಈಸ್ ಔಟ್ಡೇಟೆಡ್ ಇಶ್ಯೂ.
ಇಟ್ ಈಸ್ ಸೂಪರ್ ಸ್ಟಾರ್ ಮಾತಾಡಿದ್ರೆ ಕೆಲಸ ಆಗ್ಬೋದು. ಹ್ಮ್. ಅಂಡ್ ಸರ್ ಇದು ಎಂತ ಹೇಳಿದ್ ಇನ್ನೊಬ್ರು ಅಂತ ಹೇಳಿದ್ರೆ ಇದೇ ಮಾಮೂಲ್ ಸರ್, ಇದು ಕಾಮನ್, ಹ್ಮ್. ಬಿಟ್ಬಿಡಿ ಸರ್ ಅಂತ. ಹಾ, ನೋಡಿ ಎಷ್ಟು ಯಾಕೆ ಅಂತ ಹೇಳಿದ್ರೆ ಇಲ್ಲ, ನಾನು ಹೇಳ್ತಾ ಇರೋದು ಅವರು ದುಡ್ಡು ಹಾಕಿಲ್ಲ ಸರ್. ಹ್ಮ್. ಅಲ್ಲ, ನನಗೆ ಬೇಜಾರೇನು ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಪೀಪಲ್ ಈ ತರ ಹೇಳಿದಾಗ ಇನ್ನೆಲ್ಲಿ ಹೋಗ್ಬೇಕಾದ್ರೆ. ಸೊ ಇದ್ರ ಬಗ್ಗೆ ಇದು ಒಂದು ಇಶ್ಯೂ, ಹ್ಮ್. ಮಲ್ಟಿಪ್ಲೆಕ್ಸ್ ಇಶ್ಯೂ. ಆಮೇಲೆ ಅಂದ್ರೆ ರೇಟಿಂಗ್ ಅಂಡ್ ಟೈಮಿಂಗ್. ಕನ್ನಡ ಸಿನಿಮಾಕ್ಕೆ ಇಂಪಾರ್ಟೆನ್ಸ್ ಸರ್. ಅವರು ಈಗ ಅದೇ ಟ್ರೇಡ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಎಪಿಸೋಡ್ ಮಾಡುವ. ಹ್ಮ್. ಸಿನಿಮಾ ಟ್ರೇಡಿಂಗ್ yeah, ಈಗ yeah. ನಾನು ಎಸ್ಪೆಷಲಿ ಇದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡ್ತಿದ್ದೀನಿ. ಹ್ಮ್. ಕನ್ಸಿಡರ್ಡ್ ಆಸ್ ಅ ಟ್ರೇಡ್, ಹ್ಮ್. ಇಟ್ಸ್ ಅ ವೆರಿ ಗುಡ್ ಸರ್. ಬಟ್ ನಮ್ಮಲ್ಲಿ ಇದರ ಬಗ್ಗೆ ನಾವು ಬಿಸ್ನೆಸ್ ಆಗಿ ನಮ್ಮ ಸಿನಿಮಾ ನೋಡ್ತೀವಿ ಹೊರತು ಮತ್ತೆ ಬಿಟ್ಟೇ ಬಿಡ್ತೀವಿ. ಹೌದು. ಈಗ ಹೇಗೆ ಒಂದು LIC, ಹ್ಮ್. ಹೇಗೆ ಇನ್ಫೋಸಿಸ್, ಹಿಂಗೆ ಸಿನಿಮಾ ಇಟ್ಸ್ ಅ ಟ್ರೇಡ್ ಅಲ್ಲಿ ಬರಬಹುದು. ಹ್ಮ್. ಯಾಕಂದ್ರೆ GST ಹೋಗುತ್ತೆ, Yes, ಟ್ಯಾಕ್ಸ್ yes. ಹೋಗ್ತಿದೆ. ಅಲ್ಲ, ಇಷ್ಟೆಲ್ಲ ಒಬ್ಬ ಪ್ರೊಡ್ಯೂಸರ್ ಬೇರ್ ಮಾಡ್ಬೇಕಾದ್ರೆ ಹೌದು. ಮತ್ತೆ ಬೇರೆ ಅಂದ್ರೆ ಬರೀ ಪ್ರೊಡ್ಯೂಸರ್ ಅಲ್ಲ, ಆತ ಯಾರಿಗೆ ಪೇಮೆಂಟ್ ಮಾಡಿದ್ರು ಅವ್ರಿಗೆ ಡಿಡಕ್ಷನ್ಸ್ ಆಗೇ ಆಗತ್ತೆ. ಹಾಗಿದ್ದಾಗ ಗವರ್ಮೆಂಟ್ ಬಾಡೀಸ್ ಆಲ್ಸೋ ಅದನ್ನ Yes, ಕನ್ಸಿಡರ್ ಮಾಡಬೇಕು. yes. ಯಾಕಂದ್ರೆ ಸಾವಿರಾರು ಕುಟುಂಬಗಳು ಬದುಕ್ತಾವೆ ಇದರಿಂದ. ಹೌದು ಸರ್, ಹೌದು, 100%. ದಟ್ ಈಸ್ ದ ಮೇನ್ ಥಿಂಗ್. ಅಂಡ್ ಯಾವಾಗಲೂ ಅಷ್ಟೇ ನಾನು ಇನ್ನೊಂದು ರಿಕ್ವೆಸ್ಟ್ ನಾನು ಮಾಡೋಣ ಅಂತೀನಿ ಸರ್, ಎವ್ರಿ ಎಪಿಸೋಡಲ್ಲೂ ದಯವಿಟ್ಟು UFO ಕ್ಯೂಬ್ನ ಬೆಂಗಳೂರಿಗೆ ತನ್ನಿ. ಇದನ್ನ ನಾನು ಎಲ್ಲ ಎಪಿಸೋಡಲ್ಲೂ ಇನ್ನು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಯಾಕೆಂದ್ರೆ ನಾನು ನೋಡ್ಬಿಟ್ಟೆ ಸರ್, ಎವ್ರಿ ಟೈಮ್ ಏನೇ ಎಲೆಕ್ಷನ್ಸ್ ಆಗಲಿ ಏನೇ ಆಗಲಿ ಅವರ ಒಂದು ಪ್ರಾಮಾಣಿಕಲ್ಲಿ ಇರ್ತದೆ. ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಅದೇ ಅದೇ Please, please do it. ಅಷ್ಟೇ ಸರ್, ನಮ್ಮ ಇಂಡಸ್ಟ್ರಿ ನಮ್ಮ ಭಾಷೆ ಅನ್ನ ನಾವು ಬೆಳೆಸಬೇಕು ಸರ್. ಸರ್ ಇದು ಮಜಾ ಕೇಳಿ. ಹ್ಮ್. ಹೈಯೆಸ್ಟ್ ಸಿನಿಮಾ ಅಂದ್ರೆ ಒನ್ ಆಫ್ ದ ಹೈಯೆಸ್ಟ್ ಸ್ಟೇಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕರ್ನಾಟಕ ಎಸ್, ಅಲ್ವಾ? Exactly, ನಮ್ಮ ಹೌದು. ಕರ್ನಾಟಕದಲ್ಲಿ ಅದು ಬೆಂಗಳೂರು IT ಹಾ, ಸೆಕ್ಟರ್. ಹಾ, ನಿಮಗೆ ಬ್ರಾಡ್ಬ್ಯಾಂಡ್ Sir, Silicon Valley ಇದೀವಿ ನಾವು. ಅಲ್ವಾ? ಹಾ. ಇಲ್ಲಿ ನಮಗೆ ಅಂತ ಹೇಳಿ ನಾವು ಫೆಸಿಲಿಟೀಸ್ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೇನಿ ಸರ್. ಅದೇ ನಾವು ಎಷ್ಟು ಕೆಲವು ಲೂಪ್ ಹೋಲ್ಸ್ ಅಥವಾ ಹಿಂದೆ ಇದ್ದೇವೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಪಾಯಿಂಟ್ ಅಲ್ಲಿ ನಾನು ಎಕ್ಸಾಕ್ಟ್ಲಿ, ಹೇಳೋದು. ಹೌದು. ಈಗ ಮಲ್ಟಿಪ್ಲೆಕ್ಸ್ ತಪ್ಪೇ ಇಲ್ಲ. ಈಗ ನಾನು ಮೊನ್ನೆ ಹೇಳಿದೆ ಒಬ್ಬರಿಗೆ, ಹ್ಮ್. ಸರ್ ಮಲ್ಟಿಪ್ಲೆಕ್ಸ್ ಅಂತ ಹೇಳೋಗಳೇ ಇವ್ರು ಹೇಳುದು ಏನು ಗೊತ್ತು ಸರ್, ಅದು ಕಾರ್ಪೊರೇಟ್ ಕಂಪನಿ ಸರ್, ನಾವು ಮಾತಾಡಕ್ಕಾಗಲ್ಲ ಅಂತ. ನಾನು ಹೇಳಿದೆ ಸರ್, ಯಾವುದೇ ಕಾರ್ಪೊರೇಟ್ ಕಂಪನಿ ಆದ್ರೂ ಅದು ಅಂಡರ್ ಕರ್ನಾಟಕ ಟ್ರೇಡ್ ಬರುತ್ತೆ. ಹೌದು. ಹೆಂಗೆ MRP ಇರುತ್ತೆ, ಹ್ಮ್. ಟಿಕೆಟಿಗೆ ಹಂಗೆ ಸಿಂಪಲ್ ಸರ್. ಹೌದು. ಈ ಚೇಂಬರ್ ಇಂದ ಹೋಯ್ತು, ಹ್ಮ್. ಅಸೋಸಿಯೇಷನ್ ಗಳಿಂದ ಹೋಯ್ತು ಅಂದ್ರೆ ಹ್ಮ್. ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡ್ಲೇಬೇಕು. ಹ್ಮ್. ಅದು ಮಲ್ಟಿಪ್ಲೆಕ್ಸ್ ತಪ್ಪಿಲ್ಲ ಸರ್, ಅವ್ರು ಎಷ್ಟಾದ್ರೂ ಫಿಕ್ಸ್ ಇಲ್ಲ, ಅವ್ರು business ಗೆ ಬಂದಿದ್ದಾರೆ ಸರ್. ಅಲ್ವಾ? ಹಾ. ಅದೇ ಹೇಳಿದ್, ಇದು ಟ್ರೇಡ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ. ಹೌದು. ನಾವು ನಮ್ಮದಕ್ಕೆ ಬಂದಾಗ ಮಾತ್ರ ನಾವು ಹ್ಮ್. ಮಾತಾಡ್ತೀವಿ. ಹ್ಮ್. ಟ್ರೇಡ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಅದರ ಅಂಡರ್ ಬರುತ್ತೆ, ವರ್ಕ್ ಆಗುತ್ತೆ. ಕನ್ನಡ ಸಿನಿಮಾಗಳು ಡೌನ್ ಆಗೋದಕ್ಕೆ ಇದು ಒಂದು ರೀಸನ್ ಅಂತ ನನ್ನ ಒಂದು ಇದೆ ಸರ್. ಒಪಿನಿಯನ್ ಇದು. ಇಲ್ಲ, ನಾನು ಹೇಳುದು ಸರ್, ಸಿಂಪಲ್ ರಿಸರ್ಚ್. ಇವಾಗ 10 ಗಂಟೆ ಶೋ ಜನಗಳು ಬರೋದು ಮಲಯಾಳಂ ಸಿನಿಮಾಕ್ಕೆ ಫುಲ್ ಆಗುತ್ತೆ, ಫುಲ್ ಹೌಸ್ ಆಗುತ್ತೆ, ಹ್ಮ್. ರೇಟ್ ಕಡಿಮೆ ಇರುತ್ತೆ. ನಮ್ದೇ 6 ಗಂಟೆ ಶೋಕ್ಕೆ ರೇಟ್ ಜಾಸ್ತಿ ಇರುತ್ತೆ. ಅದೇ ಹೇಳ್ತೀನಿ ಸರ್, ನೀವು ರೇಟ್ ಕಮ್ಮಿ ಮಾಡಿ 100% ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಆಡಿಯನ್ಸ್ ಬಂದೇ ಬರ್ತಾರೆ. ಅಂದ್ರೆ ಇವಾಗ ಇಲ್ಲ ಅಂತಲ್ಲ, ಇವಾಗ್ಲೂ ಇದ್ದಾರೆ, ಬಟ್ ಮೋರ್ ನಂಬರ್ಸ್ ಬರ್ತಾರೆ. ಅಲ್ಲ, ಆಡಿಯನ್ಸ್ಗೂ ಬೆನಿಫಿಟ್ ಇರ್ಬೇಕಲ್ಲ ಸರ್. ಹೌದು, ಈಗ ಹೌದು. ಮಲ್ಟಿಪ್ಲೆಕ್ಸ್ ಅಂತ ಈಗ ಯಾವ್ದು ಮಾಲ್ಗಳಿಗೆ ಬಂದ್ರೆ ಅವರಿಗೆ ಪಾರ್ಕಿಂಗ್ ಇಂದ ಹಿಡಿದು ಶುರು ಸರ್, ಆಗುತ್ತೆ. ಪಾರ್ಕಿಂಗ್ ಇಟ್ ಸೆಲ್ಫ್ ಇಸ್ ಸೋ ಎಕ್ಸ್ಪೆನ್ಸಿವ್ ಸರ್. ಪಾರ್ಕಿಂಗ್ ಶುರು ಆಗುತ್ತೆ, ಮತ್ತೆ ಬಂದ ಮೇಲೆ ಫ್ಯಾಮಿಲಿ ಅಂತ ಬಂದ್ರೆ ಹಾ. ಅಲ್ಲೆಲ್ಲೋ ಫುಡ್ ಜಂಕ್ಷನ್ Food, yes, ಹೋಗ್ಲೇಬೇಕು, yes. ನೀರು, ಪಾಪ್ಕಾರ್ನ್ ಅಂತ ಹೇಳಿನೇ ಶುರು ಆಗುತ್ತೆ. ಹೌದು. ಆದ ಕಾರಣ ಇವತ್ತು ಒಂದು it is ಸ್ಮಾಲ್ costly ಫ್ಯಾಮಿಲಿ ಆಗ್ತಾ ಇದೆ. ಆದ್ರೂ 5,000 ಕಮ್ಮಿ ಆಗಲ್ಲ. ಆಗ ಅವ್ರು ನೋಡಿಯೇ ನೋಡ್ತಾರೆ. ಹೌದು. ಈಗ ನಾವಾದ್ರೂ ನೋಡ್ತೀವಿ ಆಡಿಯನ್ಸ್ ಆಗಿ. ನಂಗೇನ್ ದಿಸ್ ಇಸ್ ಆಕ್ಚುಲಿ ಎಫೆಕ್ಟಿಂಗ್ ಇನ್ ದೇರ್ ನಂಬರ್ ಆಫ್ ಮೂವೀಸ್ ವಾಚ್. ಅವ್ರು ಅದಕ್ಕೆ ಒಂದು ಸಿನಿಮಾಗೆ ಮಾತ್ರ ಫಿಕ್ಸ್ ಆಗ್ತಾರೆ. ಅದು ಒಂದು. ಇನ್ನೊಂದು ಇದ್ರ ಜೊತೆ ಕ್ವಾಲಿಟಿ ಆಫ್ ಸಿನಿಮಾ. ಹಾ. ಅಲ್ಲಿ ಎಲ್ಲೋ ಸಿನಿಮಾ ಎಕ್ಸ್ಪೆಕ್ಟೆಡ್ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ವಾ, ಅಷ್ಟು ದಿನ ಅಪ್ಸೆಟ್. ಎಸ್, ಅಷ್ಟು ಖರ್ಚು ಮಾಡಿರ್ತಾರೆ. ಫ್ರಸ್ಟ್ರೇಷನ್. ಎಸ್ ಸರ್, ಈಗ ರಂಗಶಂಕರ್ ಅಂತ ಡೆಡಿಕೇಟೆಡ್ ನಾಟಕಗಳೇ. ಎಸ್, ಅಲ್ಲಿಗೆ ಎನಿ ಟೈಮ್ ನೀನ್ ಬಾ, ನಾಟಕಗಳೇ ನೋಡು ಹೋಗು. ಸರ್ ಯಾವಾಗ್ಲೂ ಹೌಸ್ಫುಲ್ ಇದೆ ಸರ್. ಅದೇ ಸರ್, 1 ವರ್ಷ ಆದ್ರೂ ಸಿಗಲ್ಲ ಡೇಟ್ ಕೆಲವು. ಹೌದು. ಈ ತರ ನಾವು ಮಾಡಿದ್ರೆ ಆವಾಗ ಅದರಲ್ಲಿ ಏನಾಗುತ್ತೆ, ಲಿಂಕ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಹೌದು. ಡಿಸ್ಟ್ರಿಬ್ಯೂಷನ್ ಆವಾಗ ಬಂದ್ರೆ ನಾನು ಯಾವತ್ತು ನೋಡಿ, ಇದು ಇಟ್ಸ್ ಅ ಬ್ಯೂಟಿಫುಲ್ ನೆಟ್ವರ್ಕ್ ಇದೆ ಆಕ್ಚುಲಿ. ಸಿಂಗಲ್ ವಿಂಡೋ. ಹೌದು. ಹೇಗಿರುತ್ತೆ, ಈಗ ನಿನ್ ಸಿನಿಮಾ ಓಡ್ತಾ ಇದೆಯಾ, ಒಂದು ಎವರೇಜ್ ಒಂದು 30%, ಅದಕ್ಕೊಂದು ಓಡ್ತಾ ಇದೆಯಾ, ಬೇರೆ ಸಿನಿಮಾ ಬರಲ್ಲ. ಆಗ ಏನ್ ಹೇಳ್ತಾರೆ ಈಗ ಕೆಲವರು, ಇಲ್ಲ ಸರ್ ಅದು ಅವಂದು ಪ್ರೊಡ್ಯೂಸರ್ದು ಇದು ಎಂತ ಯಾವಾಗ ಬೇಕಾಗ ರಿಲೀಸ್ ಮಾಡು. ಸರ್ ಮಾಡಬಾರ್ದು. ಆ ಸಿಸ್ಟಮ್ ಹಂಗ್ ಬಂದ್ರೆ, ಸಿಸ್ಟಮ್ ಅಲ್ಲಿ ಬಂದ್ರೆ ಯಾರಿಗೂ ಲಾಸ್ ಇಲ್ಲ ಸರ್. ಇಲ್ಲ, ಹೇಳ್ತೀನಿ ಅದು ಎಲ್ಲಿ ಇಫೆಕ್ಟ್ ಆಗುತ್ತೆ ಅಂದ್ರೆ ಸರ್, ಇನ್ಕ್ಲೂಡಿಂಗ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಶುರು ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಿರುತ್ತೆ. ಏನ್ ಈಗ ಎಕ್ಸಾಂಪಲ್, ಕೆಲವು ಡೈರೆಕ್ಟರ್ಗಳು ಅಥವಾ ನಾವೇ ಈಗ 6 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳ್ತೀವಿ, ಮುಗಿಯಲ್ಲ. ಅದು ಬೇರೆ ಟೆಕ್ನಿಕಲ್ ಇಶ್ಯೂ.
ಬಟ್ ಇಲ್ಲಿ ಏನಾಗುತ್ತೆ, ಈಗ ಪ್ರೊಡ್ಯೂಸರ್ ಏನ್ ಥಿಂಕ್ ಮಾಡಿರ್ತಾರೆ, ಈಗ ನಾನು 1 ಕೋಟಿ ಬಂಡವಾಳ ಹಾಕ್ಬೇಕು, 6 ತಿಂಗಳಲ್ಲಿ ರೆಡಿ, 7ನೇ ತಿಂಗಳು ನನ್ನ ಸಿನಿಮಾ ರಿಲೀಸ್, 9ನೇ ತಿಂಗಳು ನನ್ನ ದುಡ್ಡು ಬರುತ್ತೆ. ಇಲ್ಲ, ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಅವನಿಗೆ ಆಲ್ರೆಡಿ ಗೊತ್ತಿರುತ್ತೆ, ಸಿನಿಮಾ ಓಡ್ತಾ ಇದ್ರೆ ನಾನು 6 ತಿಂಗಳಲ್ಲಿ ರೆಡಿ ಆದ್ರೂ 9ನೇ ತಿಂಗಳು ರಿಲೀಸ್ ಮಾಡಕ್ ಆಗಲ್ಲ ಅನ್ಲೆಸ್ ನನ್ನ ಸ್ಪಾಟ್ ಬರುವಲ್ಲವರೆಗೆ. ಅವಾಗ ಅವನು ಪ್ರಿಪೇರ್ ಆಗ್ತಾನೆ, ಇಲ್ಲ ಯೋಚನೆ ಮಾಡ್ತಾನೆ, ಏನು ನಾನು 1 ಕೋಟಿ ಎಷ್ಟಕ್ಕೆ ತರಬೇಕು, ಯಾಕೆ ತರಬೇಕು, ನಂಗೆ ಏನು ಬಂಡವಾಳ, ಏನು ರಿಟರ್ನ್ಸ್, 6 ತಿಂಗಳು ಮುಂದೆ ಹೋದ್ರೆ ನಾನ್ ಸರ್ವೈವ್ ಆಗ್ತೀನ, ಇಲ್ಲ ನನ್ನ ತಲೆ ಹೋಗುತ್ತಾ, ಆವಾಗ ಬರದೇ ಇಲ್ಲ. ಎಕ್ಸಾಕ್ಟ್ಲಿ, ಅದೇ ಆಕ್ಚುಲಿ ಮೇನ್ ಆಗಿ ಬೇಕಾಗಿರೋದು. ಸುಮ್ನೆ ಬಂದು ಸಿನಿಮಾ ಮಾಡೋದಲ್ಲ, ಪ್ರಿಪೇರ್ನೆಸ್ ಅಲ್ಲಿ ಬನ್ನಿ, ಡೆಫಿನೆಟ್ಲಿ ನೀವು ಹಿಟ್ ಸಿನಿಮಾ ಕೊಟ್ಟೆ ಕೊಡ್ತೀರಾ 100%. ಹೆಂಗಿದೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಈಗ ಡಿಸ್ಟ್ರಿಬ್ಯೂಟರ್ ಯೂನಿಯನ್ ಇರ್ಬೋದು ಅಥವಾ ಚೇಂಬರ್ ಇರ್ಬೋದು, ಇದು ತಗೊಳ್ತೇವೆ, ಎಲ್ಲರೂ ಅಲ್ಲಿಗೆ ಅವರವರ ಸಿನಿಮಾ ಪ್ರೆಸೆಂಟ್ ಮಾಡಿ ಅಂಡ್ ಓಡ್ತಾ ಇದೆಯಾ, ಅಥವಾ ಇದನ್ನ 4 ಸೆಕ್ಟರ್ ಮಾಡಿ, ಕರ್ನಾಟಕ, ನಾರ್ತ್, ಈಸ್ಟ್, ವೆಸ್ಟ್. ಈಗ ಕೆಲವು ಸಿನಿಮಾ ನಾರ್ತ್ ಅಲ್ಲಿ ಓಡುತ್ತೆ, ಅಥವಾ ABC ಕ್ಯಾಟಗರಿ ಇಲ್ಲಿ ಓಡ್ತಾ ಇದೆಯಾ, ಅಲ್ಲಿಗೆ ಬೇಡ, ನಿಂದು ಸಿ, ಅಥವಾ ನಿಂದು ಪಕ್ಕ ನಾರ್ತ್ ಕರ್ನಾಟಕ ಓಡುತ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಆ ಸಿಂಗಲ್ ವಿಂಡೋದಲ್ಲಿ ಒಬ್ಬ ಡೈರೆಕ್ಟರ್ ಇರಬೇಕು, ಅಥವಾ ಒಂದು ಕಮಿಟಿ ಇರಬೇಕು. ಇದು ಕಮಿಟಿ ಅಂದ್ರಲ್ಲ, ಅದೇ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಎಲ್ಲೂ ಈಗೋ ಇಶ್ಯೂಸ್ ಇರಬಾರ್ದು, ಗೈಡೆನ್ಸ್ ಇರಬೇಕು, ಸೀನಿಯರ್ಸ್ ಇದ್ರಲ್ಲಿ ಬಂದು ಇನ್ವಾಲ್ವ್ ಆಗ್ಬೇಕು, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಗೊತ್ತಿರಬೇಕು, ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್ ಅಂಡ್ ಗೈಡೆನ್ಸ್ ಕೊಡುವಂತ ಸೀನಿಯರ್ಸ್. ಸ್ಟ್ರಿಕ್ಟ್ಲಿ ಎಕ್ಸಾಂಪಲ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ಆಗ ಎಲ್ಲರೂ, ಈಗ ಇಲ್ಲಿ ಎಲ್ಲೋ ಒಬ್ಬ ಡೈರೆಕ್ಟರ್ ಹೇಳ್ತಾನೆ, ಸರ್ 3 ತಿಂಗಳಲ್ಲಿ ಸಿನಿಮಾ ಮಾಡ್ಬಿಟ್ಟು 4ನೇ ತಿಂಗಳು ರಿಲೀಸ್ ಮಾಡುವ ಸರ್, 3 ಕೋಟಿ ಹಾಕಿದ್ರೆ 30 ಕೋಟಿ ಬರುತ್ತೆ ಅಂತ ಹೇಳ್ತಾನಲ್ಲ, ನೋ, ಅವನಿಗೆ ಇಲ್ಲಿನೇ ಕಟ್ ಆಗುತ್ತೆ. ಸೊ ಇದೆಲ್ಲದರ ಒಂದು ಇಶ್ಯೂ ಆಗಿ FMC ಪ್ರಯತ್ನ, ಇದರಲ್ಲಿ ಲೈಕ್ ಮೈಂಡೆಡ್ ಪೀಪಲ್, ಅನುಭವದವರು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಮಾಡಿದೀವಿ, ಪ್ರಿವ್ಯೂ ವಿತ್ ಕಾಕ. ಹೇಳಿ ಸರ್ ಅದ್ರ ಬಗ್ಗೆ. ಸರ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿನಿಮಾ ಪ್ರಮೋಷನ್ ಮಾಡ್ತೀವಿ. ಅದು ನಾನ್ ಸೂಪರ್ ಸ್ಟಾರ್ ಆಗ್ಲಿ, ಮನೆಯಲ್ಲಿ ಕೂರ್ಲಿ ಸರ್, ನಾನ್ ಮಾಡ್ತೀನಿ ಸರ್. ನಾನು ಮತ್ತೆ ನನ್ನ ಪಾವನ ಕಾಕ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಇನ್ನೊಂದು, ಪೇಪರ್ ಅಲ್ಲಿ ಆಡ್ ಹಾಕ್ತಾರೆ, ಆ ಪೇಪರ್ ಎಷ್ಟು ಜನ ತಗೊಳ್ತಾರೆ ಗೊತ್ತಿಲ್ಲ. ಹೌದು ಸರ್, ಇವಾಗೆಲ್ಲ ಡಿಜಿಟಲ್ ಆಗಿದೆ. ಪೇಪರ್ ಅನ್ನು ಡಿಜಿಟಲ್ ಮಾಡಿದೀವಿ ಅಲ್ಲ. ಹೌದು, ನಿಮ್ಮ ಲಾಸ್ಟ್ ಎಪಿಸೋಡ್ ಅಲ್ಲಿ ಫುಲ್ ನ್ಯೂಸ್ ಪೇಪರ್ ತೋರಿಸ್ತಾ ಇದೀರಾ ಸರ್. ಪೇಪರ್ ಅನ್ನು ಡಿಜಿಟಲ್ ಮಾಡಿದ್ವಿ, ಅಂದ್ರೆ ಡಿಜಿಟಲ್ ತೋರಿಸೋದು ಅದೊಂದು ನಾವು ಸುಮ್ಮನೆ ಹೇಳೋದಕ್ಕಿಂತ ತೋರಿಸೋಣ. ಒಂದು, ಎರಡನೇದು ಅದರ ಥಿಯೇಟರ್ ಲಿಸ್ಟ್ ಇರ್ಬೋದು, ಅಥವಾ ಬುಕ್ ಮೈ ಶೋಕ್ ಹೋಗಿ ನೋಡಿದ್ರೆ ಜನಕ್ಕೆ ರಿಜಿಸ್ಟರ್ ಆಗುತ್ತೆ ಸರ್. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ರಿಜಿಸ್ಟರ್ ಆಗೋದಿರುತ್ತೆ. ಅಂಡ್ ಆ ಪೇಪರ್ ಅಲ್ಲಿ ಹಾಕಿದ್ದು ವೇಸ್ಟ್ ಅಂತ ಆಗಿಲ್ಲ, ಇಲ್ಲಿ ಬಂತು, ಅಟ್ಲೀಸ್ಟ್ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅಂಡ್ ಪ್ರಿವ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಅವ್ರು ಇಂಥ ಬಟ್ಟೆ ಹಾಕಿದ್ದಾರೆ, ಇಂಥ ಫೈಟ್ ಇದೆ, ಇಂಥ ಸಾಂಗ್ ಏನಿಲ್ಲ, ನಿಮ್ಮ ಒಂದು ಪ್ರಾಪರ್ ಮಾಹಿತಿ ಕೊಡಿ. ಸಿನಿಮಾ ಮೇಕರ್ಸ್, ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಏನೋ ಅದರ FMC ಅಲ್ಲಿ ನಂಬರ್ ಇದೆ, ಅದಕ್ಕೆ ನೀವು ಕಳಿಸಿ ಸರ್. ಫುಲ್ ಪ್ರೋಗ್ರಾಮ್ ಇಂಟರ್ವ್ಯೂ ಸಮೇತ ಫ್ರೀ ಮಾಡ್ಕೊಡ್ತೀವಿ. ಇದಕ್ಕಿಂತ ಏನ್ ಬೇಕು ಫಿಲ್ಮ್ ಮೇಕರ್ಸ್ಗೆ? ಪ್ರಮೋಷನ್ ಆಗ್ತಿಲ್ಲ, ಇಲ್ಲಿ ಫ್ರೀ ಆಗಿ ಮಾಡ್ತಾ ಇದೀವಿ, ರೀಚ್ ಔಟ್ ಆಗಿ ಅಷ್ಟೇ. ಇದು ನಮ್ಮ ಎಕ್ಸಾಂಪಲ್. ಮಿಸ್ಟರ್ ನಾನ್ ಹೇಳೋದು ಇವಾಗ ಮಿಸ್ಟರ್ ರೆಡ್ಡಿ, ಆರ್ಯ ರೆಡ್ಡಿ ಸರ್, ಇವರ ಸ್ಟುಡಿಯೋದಲ್ಲಿ ಮಾಡ್ತಾ ಇರೋದು ನಾವು ಪ್ರೋಗ್ರಾಮು. ನೀವು ಇಲ್ಲಿ ಬಂದ್ರೆ, ಆಸ್ ಎ ಮೇಕರ್ ಬಂದ್ರೆ, ಯು ವಿಲ್ ಗೆಟ್ ಕ್ರೇಜಿ. ಹಂಗಿಟ್ಟಿದ್ದೀರಿ ಸರ್ ನೀವು, ದಯವಿಟ್ಟು ನಿಮ್ಮನ್ನು ಹೊಗಳ್ತಿಲ್ಲ. ಅಂದ್ರೆ ಎಲ್ಲ ಫಿಲಂ ಮೇಕರ್ಸ್ ಹತ್ರ ಒಂದಷ್ಟು ಇರುತ್ತೆ. ಈಗ ನನ್ನ ಹತ್ರನು ನಾನು ಹೇಳಿದಲ್ಲ, ಎಡಿಟ್ ರೆಡಿ, ಆನ್ಲೈನ್ ರೆಡಿ, ಗ್ರೀನ್ ಮ್ಯಾಟ್ ರೆಡಿ, ಬೇಸಿಕ್ ಸೆಟಪ್, ಇಂಟರ್ವ್ಯೂ ರೆಡಿ. ಬಟ್ ಈಗ ಗಜೆಟ್ಸ್ ನೋಡಿದ್ರೆ ಸರ್, ಇವ್ರ ಹತ್ರ ಗಜೆಟ್ಸ್ ನೋಡಿ, ನಿಮಗೊಂದು ಏನಿಲ್ಲ ಅಂದ್ರೂ ಇಲ್ಲೊಂದು 8 ಮೈಕ್ ಇದೆ, ಒಂದು 4 ಕ್ಯಾಮರಾ ರೋಲಿಂಗ್ ಅಲ್ಲಿದೆ, ಇಲ್ಲೇ ಜಿಮ್ಮಿ ಇದೆ, 2 ಎಡಿಟ್ ಸೂಟ್ ಇದೆ, 50-60 ಇಂಚ್ ಮಾನಿಟರ್ಸ್ ಇದೆ, ಟಿವಿ ಇದೆ, ಲಾಟ್ಸ್ ಆಫ್ ಮೇಕಪ್ ಐಟಮ್ಸ್, ಪ್ರಾಪರ್ಟೀಸ್. ಸಿ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು, ಇದು ಯಾವುದೇ ಕಮರ್ಷಿಯಲ್ ಅಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಫಿಲ್ಮ್ ಮೇಕರ್ಸ್ಗೆ ಯಾರೇ ಸಿನಿಮಾ ಮಾಡಬೇಕು ಅಂತಿದ್ರೆ ಇದನ್ನ ಕೇಳಿಸ್ಕೊಳ್ಳಿ. ಎಸ್ ಸರ್. ಸಬ್ಜೆಕ್ಟ್ ಇವಾಗ ನಾನು ಲೈಕ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಲೊಕೇಶನ್ ವೈಸು, ಅಲ್ಲಿ ಪ್ರೊಡಕ್ಷನ್ ವೈಸು, ಸ್ಟೇ ವೈಸು, ಲೋಕಲ್ ಟ್ರಾನ್ಸ್ಪೋರ್ಟ್ ನೀವು ನೋಡ್ಕೊಳ್ತೀರ. ಎಕ್ಸಾಂಪಲ್, ಇವರಿಗೂ ಆಯ್ತು ಇಷ್ಟ, ಇವ್ರ ಹತ್ರ ಬ್ಲಾಕ್ ಮ್ಯಾಜಿಕ್ ಇದೆ, ಕ್ಯಾನಾನ್ ಇದೆ, ಏನೇ ಇರ್ಲಿ ಇಕ್ವಿಪ್ಮೆಂಟ್ಸ್, ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಮಾಡುವಷ್ಟು ನಮ್ಮ ಹತ್ರ ಇಕ್ವಿಪ್ಮೆಂಟ್, ನಿಮ್ಮ ಹತ್ರ ಇವಾಗ ಇಕ್ವಿಪ್ಮೆಂಟ್ಸ್ ಆಯ್ತು, ಪ್ರೊಡಕ್ಷನ್ ಆಯ್ತು, ಲೊಕೇಶನ್ ಆಯ್ತು, ಆಲ್ಮೋಸ್ಟ್ ಇಷ್ಟ ಆಯ್ತು. ಇನ್ನೊಬ್ರು ಯಾರೋ ಬಂದು, ಅಥವಾ ನಮ್ಮ ಗುಡ್ ವಿಲ್ ಅಲ್ಲೇ ಒಂದು 10 ಜನ ಆರ್ಟಿಸ್ಟ್ ಅಂತ ಸಿಗ್ತಾರೆ, 100% ಸಿಗ್ತಾರೆ ಸರ್. ಒಂದು ಬೇಸಿಕ್ ಪೇಮೆಂಟ್, ಅಥವಾ ಇನ್ನೊಬ್ರು ಬಂದವನು, ಅವನ ಹತ್ರ ಬೇಸಿಕ್ ಆರ್ಟಿಸ್ಟ್ ಪೇಮೆಂಟ್ ಬಾಟ ಇದ್ರೆ, ಅವನು ಬುದ್ಧಿವಂತ ಇದ್ರೆ,
ಸರ್ ಯಾಕೆ ಸಿನಿಮಾ ಮಾಡ್ಬೋದು ಅಂಡ್ ಇಷ್ಟು ಜನರ ಟೈಮ್ ಕೂಡಿ ಬಂತು, ಫ್ರೀ ಇದ್ದೀವಿ, Yes, yes. ಅಥವಾ ಲಿಟಲ್ ಬಿಟ್ ಅಡ್ಜಸ್ಟ್ಮೆಂಟ್ ಹ್ಮ್. ಮಾಡಿಕೊಂಡು ಹ್ಮ್. 30 days ಒಂದು Schedule. ಶೆಡ್ಯೂಲ್ Yes, ಹಾಕೊಂಡು yes. ಮಾಡ್ಕೊಂಡು ಬಂದ್ರೆ ಒಂದು ಹೊಸ ಪ್ರಾಡಕ್ಟ್ ವ್ಯಾಲ್ಯೂ ಕ್ರೋರ್ಸ್ ಆಗ್ಬೋದು. Yes. ಅದರ ಒಂದು ಇದೆಲ್ಲ benefits ಇದೆ. ಉದ್ದೇಶ ಇಟ್ಕೊಂಡು FMC ಮಾಡಿದೀವಿ ಸರ್. ನಾನ್ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ, ನೀವು ಪಾರ್ಟ್ ಆಗಿ. Yes. ಅಂಡ್ ಇನ್ನೊಂದು, ಎಲ್ಲರೂ ಇದನ್ನ ನೋಡುವವರು ಹೇಳೋದು, ಸರ್ ನಮಗೆ ನೀವು ಏನೂ ದುಡ್ಡು ಕೊಡೋದು ಅದು ಏನು ಅಲ್ಲ ಸರ್. ಸಿನಿಮಾ ಮೇಕರ್ಸ್ ಎಸ್ಪೆಷಲಿ Give your time. ಟೈಮ್ ಜಾಯಿನ್ ಆಗಿ ಹ್ಮ್. ಡಿಸ್ಕಸ್ ಮಾಡುವ. ಸೂಪರ್. ಈಗ ನೋಡಿದ್ರಲ್ಲ, ಮನಸಾರೆ ಮಾತಾಡಿದಂಥ ಸಂತೋಷ್ ಅವರಿಗೆ ಮನಸ್ಸಿಂದಾನೇ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಾಲಿಂಗ್ ಮೀ. ನಾವು Yes. ಇನ್ನೂ ಒಂದು ಸಲ ಸಿಗುವ. ಡೆಫಿನೆಟ್ಲಿ ಸರ್, ಇನ್ನೊಂದ್ಸಲ ಪದೇ ಪದೇ ಒಂದೇ ಸಿಗುವ. ರಿಕ್ವೆಸ್ಟ್, ರವಿಕೆ ಪ್ರಸಂಗ ಸಿನಿಮಾ ಅಬ್ಸಲ್ಯೂಟ್ಲಿ ಜನಕರ್ ಮ್ಯೂಸಿಕ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ. ದಯವಿಟ್ಟು ನೋಡಿ, ಹೊಸ Please, ಸಿನಿಮಾ ನೋಡಿ. ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಹಲವಾರು ಗೆಸ್ಟ್ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ರೈಟರ್ಸ್ ಬರ್ತಾರೆ, ಎಡಿಟರ್ಸ್ ಬರ್ತಾರೆ, ಮ್ಯೂಸಿಕ್ ರಿಲೇಟೆಡ್ ಪೀಪಲ್ ಬರ್ತಾರೆ. ಸೊ ನಿಮ್ಮ ಸಪೋರ್ಟ್ ಯಾವತ್ತು ಹೀಗೆ ಇರಲಿ. ಮನಸಾರೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಹಲವಾರು ಗೆಸ್ಟ್ಗಳನ್ನ ತರ್ತಾ ಇರ್ತೀನಿ. ಇಟ್ಸ್ ಮೈ ಒಪಿನಿಯನ್ ಕಾರ್ಯಕ್ರಮ ಪರ್ಫೆಕ್ಟ್ ಆಗಿದೆ ನೋಡಿ. ಅವರ ಒಪಿನಿಯನ್ ಅವ್ರು ಹೇಳಿದ್ರು, ನನ್ನ ಒಪಿನಿಯನ್ ಕೂಡ ನಾನು ಹೇಳ್ತಿರ್ತೀನಿ. ಹಾಗೆ ಎಲ್ಲರ ಒಪಿನಿಯನ್ ಬರ್ತಾ ಇರುತ್ತೆ. ಹೀಗೆ ನಾವು ಈ ಕಾರ್ಯಕ್ರಮದ ಮೂಲಕ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ.